ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಸರ್, ಮೊನ್ನೆ ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತ. ಪಕ್ಷದ ಶಿಸ್ತಿನ ವಿಚಾರದಾಗ ಹೇಳ್ತಾರೆ. ಏನೇ ಚರ್ಚೆ ಆಗಿದ್ರೆ 4 ಗೋಡೆ ಮಧ್ಯೆ ಆಗಬೇಕು, ನೀವು ಯಾಕೆ ಮಧ್ಯಮಕ್ಕೆ ಹೋಗ್ತೀರಿ, ಹಿಂಗೆ ಕೆಲವೊಂದು ವಿಚಾರಗಳಿರ್ತವೆ. ತಪ್ಪಲ್ಲ, ಅವ್ರು ಹಿರಿಯರು, 50 ವರ್ಷ ಸುದೀರ್ಘ ಅನುಭವ ಇದೆ ಅವ್ರಿಗೆ. ನಮ್ಮ ವಯಸ್ಸು ಎಷ್ಟಾಗಿದೆ ಅಷ್ಟು ಅವ್ರಿಗೆ ರಾಜಕೀಯ ಅನುಭವ ಇದೆ. ಹೀಗಾಗಿ ಹಿರಿಯರು ಏನು ಹೇಳ್ತಾರೆ, ಅವ್ರು ಹೇಳುವಂಥ ಹಕ್ಕಿದೆ ಎಐಸಿಸಿ ಅಧ್ಯಕ್ಷರು. ಸರ್, ಎಐಸಿಸಿ ಅಧ್ಯಕ್ಷರು ಅಷ್ಟು ಕಠಿಣ ಪದವನ್ನ ಬಳಸುವವರೆಗೆ ರಾಜ್ಯ ಸರ್ಕಾರದ ಸಚಿವರುಗಳಿಗೆ ನಾವು ಏನ್ ಮಾತಾಡಬೇಕು ಏನ್ ಮಾತಾಡಬಾರದು ಗೊತ್ತಿರಲಿಲ್ಲ. ಗೊತ್ತಿದೆ. ಇವತ್ತಿನ ದಿವಸ ಪ್ರಜಾಪ್ರಭುತ್ವ, ಇವತ್ತಿನ ದಿವಸ ಯಾವುದೋ ಒಂದು ಕಾರಣಕ್ಕೆ ಹೇಳಿರ್ತಾರೆ. ಮಾಧ್ಯಮದವರು ನೀವೇನೋ ಊಟಕ್ಕೆ ಹೋಗಿದ್ದನ್ನ ಬೇರೆ ರೀತಿಯಿಂದ ಸೃಷ್ಟಿ ಮಾಡಿರ್ತೀರಿ. ನಾವು ಸೃಷ್ಟಿ ನಾವು ಊಟಕ್ಕೆ ಹೋಗ್ಬಾರ್ದಾ ಹೇಳ್ತೀನಲ್ಲ. ಮುಖ್ಯಮಂತ್ರಿಗಳು ಇವತ್ತು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದಕ್ಕೆ ಸುದ್ದಿ ಮಾಡಿದ್ರಿ. ಹಿಂದೆ ಅಶ್ವಥ್ ನಾರಾಯಣ ನಮ್ಮ ಮನೆಗೆ ಬಂದಿದ್ದು, ಊಟಕ್ಕೆ ಬಂದಿದ್ದಕ್ಕೆ ಸುದ್ದಿ ಮಾಡಿದ್ರಿ. ನಾನು ಹೇಳಿದ್ದೀನಲ್ಲ, ಬರೀ ಮುಖ್ಯಮಂತ್ರಿಗಳು ನಾನು 2 ಸಲ ಕರೆದಿ ನಮ್ಮ ಮನೆಗೆ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿದ್ರು ಅಧ್ಯಕ್ಷ ಬದಲಾವಣೆ ಅವರು ಸತೀಶ್ ಜಾರಕಿಹೊಳಿ ಯಾವ ಅರ್ಥದಿಂದ ಹೇಳಿದ್ದಾರೆ ಇವತ್ತು? ಆಗಲ್ಲ. ಅವ್ರು ಹೇಳುವಂತ ಅವ್ರದ್ದು ಒಂದು ವೈಯಕ್ತಿಕ ಆಂಗಲ್ ಏನು ಅಂದ್ರೆ, ಇವತ್ತು ಅದು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಇದ್ದಾರೆ, ವಾಟರ್ ರಿಸೋರ್ಸ್ ಮಂತ್ರಿ ಇದ್ದಾರೆ. ಭಾಳ ಒಳ್ಳೆ ಕೆಲಸನೂ ಕೂಡ ಅವ್ರು ಮಾಡಿದ್ದಾರೆ. ನಮ್ಮ ಶಿವಕುಮಾರ್ ಅವರು ಇವತ್ತು ದಿವಸ ಈ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಬಹಳ ಶ್ರಮನೂ ಕೂಡ ವಹಿಸಿದ್ದಾರೆ. ಈಗ ಅವ್ರಿಗೆ ಬಿನ್ ಓವರ್ಲೈಡೆಡ್ ಒಂದು ಫುಲ್ ಟೈಮ್ ಆಗಿ ಇದು ಮಾಡಬೇಕು ಅಂತ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದೆಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡಿ, ನಮ್ಮ ಕೈಯಲ್ಲಿ ಯಾರ ಕಡೆನೂ ಇಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ಕಡೆನೂ ಇಲ್ಲ, ಎಂ.ಬಿ. ಪಾಟೀಲ್ ಕಡೆ ಇಲ್ಲ, ಪರಮೇಶ್ವರ್ ಅವ್ರ ಕಡೆ ಯಾರ ಕಡೆನೂ ಇಲ್ಲ. ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಇವತ್ತು ದಿವಸ ಸೂಕ್ತ ಸಂದರ್ಭದಲ್ಲಿ ಅವು ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ. ಥ್ಯಾಂಕ್ ಯು. ಅದು ಅಭಿಪ್ರಾಯ ಎಲ್ಲೇ ವ್ಯಕ್ತಪಡಿಸಬೇಕು, ಪಕ್ಷದ ಇದರಲ್ಲಿ ಮಾಡಲಿ, ಎಸಿಸಿ ಅಧ್ಯಕ್ಷ ಜೊತೆ ಚರ್ಚೆ ಮಾಡಲಿ, ಜನರಲ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಲಿ, ಇರ್ತವೆ ಇವೆಲ್ಲನೂ ಕೂಡ. ಹಾಗೇನಿಲ್ಲ ಅನ್ನಲ್ಲ, ಪಕ್ಷದೊಳಗೆ ನ್ಯಾಯ ಇಲ್ಲ. ಹತ್ತು ದಿವಸ ಸತೀಶ್ ಜಾರಕಿಹೊಳಿ ಭಾಳ ಜವಾಬ್ದಾರಿ ಇರ್ತಾರೆ, ಪರಮೇಶ್ವರ್ ಅವರು ಭಾಳ ಜವಾಬ್ದಾರಿ ಇರ್ತಾರೆ. ಎಲ್ಲರೂ ಕೂಡ ಇದರಲ್ಲಿ ಒಂದು ಮನೆ ಒಂದು ಕುಟುಂಬ ಥರ ಎಲ್ಲರೂ ಇದ್ದೀವಿ. ಅದ್ರಾಗ ಯಾವುದೂ ಇದೆಯಿಲ್ಲ. ನಮ್ಮ ಸಣ್ಣ ಏನಾಗಿಲ್ಲ. ಯಾರು ನಾವು ಯಾವಾಗಲೂ ಕೂಲ ಇರ್ತೀವಿ. ಯಾವಾಗ ಕೂಲ್ ಇರಬೇಕು, ಯಾವಾಗ ಹಾಟ್ ಆಗಬೇಕು ಅಂತ ಗೊತ್ತಿರ್ತದೆ ಸಂದರ್ಭದಲ್ಲಿ, ಯಾವಾಗ ಹಾಟ್ ಆಗ್ತೀವಿ ನಾವು. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಮೊನ್ನೆ ಮತ್ತಾಯ್ತು, ಎಷ್ಟಾಯ್ತು ಈಗ? ಮತ್ತೆ 3 ಆ್ಯಡ್ ಆಗಿದಾವ ಈಗ. ನೋಡಿ, ಅವರು ಅಲ್ಲಿ ಯಾಕೆ ಬರ್ತಾರೆ ನಮ್ಮ ಪಕ್ಷಕ್ಕಂದ್ರೆ ಅಲ್ಲಿ ಬೇಸತ್ತು ಇಲ್ಲಿ ಬರ್ತಾ ಇದಾರೆ, ಅಲ್ಲಿ ಸರಿ ಇಲ್ಲ ಅಂತ ಬರ್ತಾ ಇದಾರೆ. ಅರ್ಥ ಆಯ್ತಲ್ಲ? ಅದು ನೋಡಿ, ನಮ್ಮಲ್ಲಿ ಯಾವಾಗಲೂ ಕೂಡ ನಾವು ಹೇಳ್ತೀವಿ, ಯಾವುದೇ ಕಂಡೀಷನ್ ಇರಲಾರ್ದು ಬನ್ನಿ ಅಂತ ಹೇಳ್ತೀವಿ. ಅದರಲ್ಲಿ ಇವತ್ತು ಸಹ ಯಾರ್ಯಾರು ಯೋಗ್ಯ ಇದ್ದಾರೆ, ಯಾರು ಇವತ್ತು ಸಹ ಅದನ್ನು ಕನ್ಸಿಡರ್ ಮಾಡ್ತಾರೆ. ಈಗ ಎಷ್ಟೋ ಒಂದು ಕಡೆ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ನಮ್ಮ ಕ್ಯಾಂಡಿಡೇಟ್ ಇರೋದಲ್ಲ, ನಮ್ಮ ಸರಿಯಾದ ಅಭ್ಯರ್ಥಿ ಇರೋದಲ್ಲ, ಕ್ಯಾಂಡಿಡೇಟ್ ಇರೋದಲ್ಲ, ಸರಿಯಾದ ಅಭ್ಯರ್ಥಿ ಇರೋದಲ್ಲ, ಅಲ್ಲೇ ಕಮೆಂಟ್ ಮಾಡೋದು ಮಾಡ್ತೀವಿ, ಕೆಲವರು ಮಾಡ್ತೀವಿ, ಕೆಲವರು ಮಾಡೋದಲ್ಲ. ಇದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು. ಎಂ.ಬಿ. ಪಾಟೀಲ್ ಕಡೆ ಇಲ್ಲ ಇದು. ಗೊತ್ತಿದಲ್ಲ, ಅವ್ರದ್ದು ಖಾಲಿ ಆಗ್ತದೆ ಅಂತ ಗೊತ್ತಾಯ್ತಲ್ಲ, ಅವ್ರು ಕೊಡ ಖಾಲಿ ಆಗ್ತದೆ ಗೊತ್ತಾಗಿದೆಯಲ್ಲ ನಿಮ್ಗೆ. ಅಷ್ಟು ಗೊತ್ತಾದ್ರೂ ಸಾಕು ನಮಗೆ. ಅವ್ರು ಕೊಡದಲ್ಲಿ ಇವತ್ತು ನೀರು ಉಳಿತಾ ಇಲ್ಲ ಅಂತ ಗೊತ್ತಾಗಿದೆಯಲ್ಲ ನಿಮಗೆ. ಅವರು ಹಡಗ ಮುಳುಗ್ತಾ ಇದೆ ಅಂತ ಗೊತ್ತಾಗಿದೆಯಲ್ಲ. ನೋಡೋಣ, ಜನರ ಕೈಯಲ್ಲಿದೆ. ಸುಮ್ಮನೆ ನಾವು 170 ಹೇಳೋಲ್ಲ. ನಾವು ವಾಸ್ತವವಾಗಿ ಇವತ್ತು ದಿವಸ ನಾವು ಪಕ್ಷ ಅಧಿಕಾರಕ್ಕೆ ಬರ್ತೀವಿ. ಆಗ ಹತ್ರ ಬಂದಾಗ ನಾವು ಎಲ್ಲನೂ ಕೂಡ ವಾತಾವರಣವನ್ನು ನೋಡ್ಕೊಂಡು ನಾವು ಹೇಳ್ತೀವಿ. ಒಂದ್ಸಲ 135-140 ಸೀಟ್ ಬರ್ತೀವಿ ಅಂತ ಹೇಳಿದ್ವಿ, ಬಂದಿದ್ದೀವಿ ನಾವೀಗ. ನಮ್ಮ ಅಧ್ಯಕ್ಷರು 136 ಅವರು ಅದನ್ನು ಕೇಳಿ ಹೇಳ್ಬಿಟ್ಟಿದ್ರು, ಅಸ್ಟ್ರಾಲಜಿ ಕೇಳಿ 136 ಅಂತ. ಕರೆಕ್ಟ್ 36 ಬಂದಿದೆಯಲ್ಲ. ನಮ್ಮ ಅಧ್ಯಕ್ಷರು ಆ ಟೈಮ್ನಾಗ ಸೂತ ಸಂದರ್ಭ ಹೇಳ್ತಾರೆ ಅವ್ರೀಗ. ಹಾಗೇನಲ್ಲ, ಎಲ್ಲರೂ ಅದು ಯಾವುದನ್ನು ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ಎಲ್ಲವನ್ನೂ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ಯಾವುದನ್ನು ಕೂಡ ಮುಂದುವರಿಸಬೇಕಾಗಿದ್ದು ಕೂಡ ಕಟ್ತಾರೆ, ಬದಲಾವಣೆ ಮಾಡಿದ್ರು ಕಳಿಸ್ತಾರೆ. ಎಲ್ಲದಕ್ಕೂ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಹೌದು, ನನಗೆ ನೀವು ಕೇಳ್ತೀರಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರ ಅಂತ ಕೇಳ್ತೀರಿ. ಏನರ್ಥ? ನಾನು ಹೇಳಿದ್ದೀನಲ್ಲ, ಈಗ ನಾವು ಪಕ್ಷ ಹೇಳಿದೆ, ಇದೆಲ್ಲ ಹೇಳಿಕೆ ಕೊಡಬೇಡಿ ಅಂತ ಹೇಳಿ.
ಈಗ ಹೇಳ್ತೀನಿ, ಪಕ್ಷ ಹೈಕಮಾಂಡ್ ಅಂತಿಮ. ನಾನು ಒಂದು ಕಡೆದಾಗಿ ಹೇಳ್ತೇನೆ, ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಿದೆ, ಹೈಕಮಾಂಡ್ ಎಲ್ಲವನ್ನ ನೋಡ್ತಾ ಇದೆ. ಅಳೆದು ತೂಗಿ ಯಾವ ಸಂದರ್ಭದಲ್ಲಿ ಯೋಗ್ಯವಾದ ಡಿಸಿಷನ್ ತಗೋಬೇಕು. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಇನ್ನಿತರ ಹಿರಿಯರು, CWC ಮೆಂಬರ್ಸು ಎಲ್ಲರೂ ಕೂಡಿ ಸೂಕ್ತವಾದಂಥ ನಿರ್ಧಾರಗಳನ್ನ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಎಲ್ಲ ರಾಜ್ಯಗಳಲ್ಲಿ ಇವತ್ತು ತೆಗೆದುಕೋತಾರೆ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.